ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿಂದು ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ, ಏನಾಗ್ತಾ ಇದೆ ನೋಡೋಣ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ಬ್ರೇಕಪ್, ನೋ ಕಾಂಟ್ಯಾಕ್ಟ್, ಡಿವೋರ್ಸ್ ಯಾರಾದರೂ ನೋಡ್ಬೋದು ಈ ಒಂದು ವಿಡಿಯೋ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮ್ಮ ಜೊತೆ ಇದು ರೆಸನೇಟ್ ಆಗುತ್ತೆ. ಸೊ ನಾನು ಕಾರ್ಡ್ಸ್ನ ಇಲ್ಲೇ ಶಫಲ್ ಮಾಡ್ತೀನಿ ಆ್ಯಂಡ್ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ಕನ್ಸಲ್ಟೇಷನ್ಗೆ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಒಂದು ಹೇಳ್ತೀನಿ, ಇಂಟ್ರೆಸ್ಟ್ ಇರೋರು ಮಾತ್ರನೇ ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಬೇಡಿ. ಓಕೆ, ತುಂಬ ಕಾರ್ಡ್ಸ್ ಬೀಳ್ತಾ ಇದೆ ಇವತ್ತು. ಓಕೆ, ಸಾಕು ಅನ್ಕೋತೀನಿ. ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ. ಓಕೆ, ಇಲ್ಲಿ ನನಗೆ ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಂಡ್ ಸೆಕೆಂಡ್ ಐ ಆಫ್ ಕಪ್ಸ್, 6 ಆಫ್ ಕಪ್ಸ್, ಆಲ್ಮೋಸ್ಟ್ ಎಲ್ಲ ಕಪ್ಸ್ ಕಾರ್ಡ್ ಇದೆ. 10 ಆಫ್ ವ್ಯಾಂಡ್ಸ್, 5 ಆಫ್ ಪೆಂಟಿಕಲ್ಸ್, Queen of Swords and 4 of Swords. ಓಕೆ, ಸೊ ನನಗೆ ಲಾಸ್ಟ್ಗೆ ಸಿಕ್ಕಿದ ಕಾರ್ಡ್ ಮೇ ಬಿ 4 ಆಫ್ Swords ಅನ್ಕೊತೀನಿ. ಓಕೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗುತ್ತಾ ಅಂತ ಅಂದರೆ ಏನು ಮಾಡಿ ಗೊತ್ತಾ, ನೀವು ಫುಲ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಜಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅದನ್ನು ಕೇಳಿಸ್ಕೊಂಡು ತುಂಬ ಜನ ಸುಮ್ಮನೆ ಆಗ್ಬೋದು. ಸೊ ಇಟ್ಸ್ ಅಪ್ ಟು ಯು ಆ್ಯಂಡ್ ದ ಆನ್ಸರ್ ಈಸ್ ನೋ. ಇಲ್ಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಯಾವುದೂ ಇಲ್ಲ. ಕರೆಂಟ್ಲಿ ನಿಮಗೆ ರಿಯೂನಿಯನ್ ಎನರ್ಜೀಸ್ ಯಾವುದೂ ಸಹ ಕಾಣಿಸ್ತಾ ಇಲ್ಲ. ಇಟ್ ಮೇ ಬಿ ಬಿಕಾಸ್ ಆಫ್ ಈಗೋ ಇಶ್ಯೂಸ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಇದೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಬಗ್ಗೆಗಿಂತ ಬೇರೆಯವ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀರಾ. ಬೇರೆಯವ್ರಿಗೋಸ್ಕರ ನೀವು ಕಿತ್ತಾಡಿರ್ಬೋದು. ಯಾವುದೋ ಒಂದು ವ್ಯಕ್ತಿಗೋಸ್ಕರ ನೀವು ಇಲ್ಲಿ ಜಗಳ ಮಾಡ್ಕೊಂಡಿದ್ದೀರಾ, ಅಥವಾ ಅವ್ರಿಗೆ ಏನೋ ಪಾಸಿಟಿವ್ ಅಥವಾ ನೆಗೆಟಿವ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅವರಿಗೋಸ್ಕರ ನೀವು ಜಗಳ ಆಡಿರ್ಬೋದು ಅಥವಾ ಅವರಿಂದ ನೀವು ಜಗಳ ಆಡಿರ್ಬೋದು. ಆ್ಯಂಡ್ ಮ್ಯಾರೇಜ್ ಆಗಿರೋರಿಗೆ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ತುಂಬ ಸಂಕಟ, ತುಂಬ ನೋವನ್ನು ನೀವು ನೋಡಿರ್ಬೋದು. ಮ್ಯಾರೇಜ್ ಆಗಿದ್ರೂ ನೀವು ಯಾವುದೇ ಹ್ಯಾಪಿನೆಸ್ ಅನ್ನೋದನ್ನ ನೋಡಿಲ್ಲ, ಒಂದಿನೂ ಖುಷಿಯಾಗಿದ್ದಿಲ್ಲ ಅಂತ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆ್ಯಂಡ್ ತುಂಬ ಜನ ಡಿವೋರ್ಸ್ಡ್ ಸಹ ಇದ್ದೀರಾ. ಡಿವೋರ್ಸ್ ಆಗಿರ್ಬೋದು ಬಿಕಾಸ್ ಇಲ್ಲಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಯಾರಿಗೋ ಒಬ್ಬರಿಗೆ ಏನೋ ಒಂದು ಕೊರತೆ ಇರಬಹುದು. ಸೊ ಅದರಿಂದ ನೀವು ದೂರ ಆಗಿರ್ಬೋದು, ಅಥವಾ ಅವ್ರು ದೂರ ಆಗಿರ್ಬೋದು, ಅಥವಾ ಆ ಒಂದು ವಿಚಾರಕ್ಕೆ ನಿಮ್ಮಿಂದ ಅವ್ರು ದೂರ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ಮೂರನೇ ವ್ಯಕ್ತಿಗೋಸ್ಕರ ನೀವು ಇಲ್ಲಿ ಜಗಳನೂ ಆಡಿರ್ಬೋದು. ಆ್ಯಂಡ್ ಆಲ್ಸೋ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋರಿಗೆ ಈ ಒಂದು ಪ್ರೀತಿಯಿಂದ, ಈ ಒಂದು ಸಂಬಂಧದಿಂದ ಆದಷ್ಟು ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ ಅಷ್ಟು ರೈಟ್ ಅಲ್ಲ ನಿಮ್ಮ ಲೈಫಿಗೆ. ಎಲ್ಲ ಅವ್ರು ಹೇಳಿದ್ದೆ ನಡಿಬೇಕು, ಅಥವಾ ತುಂಬ ಡಾಮಿನೇಟಿಂಗ್ ಎನರ್ಜಿ ಇದೆ, ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರತಿ ಸಲ ನೋಡ್ತಾ ಇದ್ರು ಅಂತ ಇಲ್ಲಿ ಕಾರ್ಡ್ ಮುಖಾಂತರ ಬರ್ತಾ ಇರೋದು. ಆ್ಯಂಡ್ ನೀವು ಇವಾಗ ಕರೆಂಟ್ಲಿ ಅವ್ರಿಗೆ ಯಾವುದೇ ಕಮಿಟ್ಮೆಂಟ್ನ ಸಹ ಕೇಳಿದ್ರು ಅವ್ರ ಕಡೆಯಿಂದ ದ ಆನ್ಸರ್ ಈಸ್ ನೋ. ಆ್ಯಂಡ್ ಇನ್ನೂ ಸಹ ನಿಮ್ಮ ಮೇಲೆ ಅವರು ಕೋಪ ಮಾಡ್ಕೊಳ್ಬಹುದು. ಆ್ಯಂಡ್ ಈ ಒಂದು ಟೈಮ್ನಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ ಬೇಡವಾ ಅಂತ ವಿಚಾರ ಮಾಡ್ತಾಯಿದ್ರೆ ದ ಆನ್ಸರ್ ಈಸ್ ನೋ. ಈ ಟೈಮಲ್ಲಿ ಯಾವುದೇ ಕಾಂಟ್ಯಾಕ್ಟನ್ನು ಮಾಡೋಕ್ಕೆ ಹೋಗಬೇಡಿ ಅವ್ರನ್ನ.
ಇನ್ ಕೇಸ್ ಈ ಒಂದು ರಿಲೇಷನ್‌ಶಿಪ್ಪಲ್ಲಿ ನನಗೆ ಇವರೇ ಬೇಕು, ಈ ವ್ಯಕ್ತಿಯಿಂದ ನಾನು ಮೂವ್ ಆನ್ ಆಗೋಕ್ಕಾಗೋದಿಲ್ಲ, ಯಾವುದೋ ಒಂದು ವಿಚಾರವಾಗಿ ಇಲ್ಲಿ ತುಂಬ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ರೀಡಿಂಗ್ ಹೇಳ್ತಾ ಇದೆ. ತುಂಬ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ಆಲ್ಸೋ ಕೆಲವೊಬ್ಬರಿಗೆ ಇಲ್ಲಿ ಕೆಲವೊಬ್ಬರಿಗೆ ಪಾಸ್ಟಲ್ಲಿ ಕೆಲವೊಂದು ಬಾರಿ ನಿಮ್ಮ ಮಧ್ಯೆ ಬೇಡದೇ ಇರೋವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಸಣ್ಣ ಪುಟ್ಟ ವಿಚಾರಕ್ಕೆ ಸಹ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ತುಂಬ ನಡೀತಾ ಇತ್ತು ಅಂತ ರೀಡಿಂಗ್ ಹೇಳ್ತಾ ಇದೆ. ಅಫ್ಕೋರ್ಸ್ ಇಲ್ಲಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇದ್ದೇ ಇರುತ್ತೆ ಅಂತ. ಬಟ್ ಅವರು ಅದೇ ರೀತಿ ಥಿಂಕ್ ಮಾಡಬೇಕಲ್ವ, ನಿಮ್ಮ ಫೀಲಿಂಗ್ಸ್ ಜೆನ್ಯೂನ್ ಆಗಿತ್ತು, ಬಟ್ ಅವ್ರ ಕಡೆಯಿಂದ ನಿಮಗೆ ಚೀಟಿಂಗ್ ಆಗಿರ್ಬೋದು. ಆ್ಯಂಡ್ ಕೆಲವೊಂದು ಬಾರಿ ಅವರ ಒಂದು ಲೈಕ್ ಬೇರೆಯವರ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರುವಂಥ ನೆಗೆಟಿವಿಟೀಸ್ನ ನೀವಿಲ್ಲಿ ಶೇರ್ ಮಾಡ್ಕೊಂಡಿರ್ಬೋದು. ಅದರಿಂದ ಇಲ್ಲಿ ನಿಮಗೆ ಎಫೆಕ್ಟ್ ಆಗಿರ್ಬೋದು. ಒಂದು ಸಜೆಷನ್ ಏನು ಅಂತ ಅಂದರೆ, ಯಾವುದೇ ವಿಚಾರನ ಯಾರದೇ ಲೈಫ್ ಆಗಿರಲಿ, ಅದು ಅವ್ರ ಲೈಫ್ ಆಗಿರುತ್ತೆ. ಅವ್ರ ಲೈಫಲ್ಲಿ ಆಗಿದ್ದು ನನ್ನ ಲೈಫಲ್ಲೂ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ಫ್ಯೂಚರಲ್ಲಿ ಅದು ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಯಾರು ತುಂಬ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ, ತುಂಬ ಜೆನ್ಯೂನ್ ಆಗಿ ಇದ್ದೀರಾ ಒಬ್ರಿಗೊಬ್ರು, ಸೊ ಆದಷ್ಟು ಈ ಥರ ನೆಗೆಟಿವ್ ಟಾಕ್ಸ್ನೆಲ್ಲ ಕಡಿಮೆ ಮಾಡಿ. ಎಸ್ಪೆಷಲಿ ಇನ್ ರಿಲೇಷನ್ಶಿಪ್ನಲ್ಲಿ ಯಾರೆಲ್ಲ ಇದ್ದೀರಾ, ಈ ಥರ ಒಂದು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಏನಾದರೂ ಒಂದು ನೀವು ಹೇಳ್ಕೊತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ ಅಂತಂದರೆ ಅದನ್ನು ಮಾಡಬೇಡಿ. ಬಿಕಾಸ್ ಫ್ಯೂಚರಲ್ಲಿ ಹೇಗಿರುತ್ತೆ ಏನು, ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬೇರೆಯವರ ಲೈಫಲ್ಲಿ ನಡೆದಿದ್ದು ನಿಮ್ಮ ಲೈಫಲ್ಲೂ ಸಹ ನಡಿಬೋದು. ಆದಷ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಬ್ರೇಕಪ್ಪಲ್ಲಿರೋರು ನಾನು ವೆಯ್ಟ್ ಮಾಡ್ಬೋದಾ ಮೂವ್ ಆನ್ ಆಗಬೇಕಾ ಅಂತಂದರೆ ಡೆಫಿನೆಟ್ಲಿ ನಿಮಗೋಸ್ಕರ ಆನ್ಸರ್ ಬಂದು ಮೂವ್ ಆನ್ ಅಂತ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ಲೈಫಿಗೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಮೇ ಬಿ 2025 ಅಲ್ಲಿ ಸಹ ಆಗಿರ್ಬೋದು. ನ್ಯೂ ಲವ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಆ್ಯಂಡ್ ನ್ಯೂ ಪರ್ಸನ್ ನಿಮ್ಮ ಲೈಫ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಆದಷ್ಟು ಪಾಸಿಟಿವ್ ಆಗಿ ಇರಿ. ಆ್ಯಂಡ್ ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋದು ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಪರ್ಸನಲ್ ಕನ್ಸಲ್ಟೇಷನ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಮತ್ತೆ ಕೇಳಿಬಿಡಿ ನಾನು ಹಣ ಕೊಡಬೇಕಾ. ಲೈಕ್ ಇದೇನು ಅಂತ ಅಂದರೆ ಗೊತ್ತಿದ್ದು ಕೇಳ್ತೀರಾ ತುಂಬ ಜನ. ನನ್ನ ವೀಡಿಯೋಸ್ನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇಲ್ಲೂ ಸಹ ಹೇಳಿಲ್ಲ ಫ್ರೀ ರೀಡಿಂಗ್ಸ್ ನಾನು ಮಾಡ್ತೀನಿ ಅಂತ. ಸೊ ನೀವು ಯಾವುದೇ ಒಂದು ವರ್ಕ್ ಮಾಡ್ತಾಯಿರ್ತೀರ ಅಥವಾ ಏನೇ ಒಂದು ಮಾಡ್ತಾಯಿರಿ ಕೆಲಸ, ಅಲ್ಲಿ ನಿಮಗೆ ಯಾರಾದರೂ ಬಂದು ಫ್ರೀ ಕೊಡಿ ಅಂತ ಕೇಳಿದ್ರೆ ನೀವು ಕೊಡ್ತೀರಾ? ನಿಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ, ಆವಾಗ ಗೊತ್ತಾಗುತ್ತೆ. ಸೊ ಕೇಳಿಬಿಡಿ ಆ ಥರ ಎಲ್ಲ. ಆ್ಯಂಡ್ ಇಂಟ್ರೆಸ್ಟ್ ಇರೋರು ಮಾತ್ರನೇ ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಬೇಡಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ರಿ, ಐ ಹೋಪ್ ಇದು ನಿಮ್ಮ ಜೊತೆ ರೆಸೊನೇಟ್ ಆಗಿದೆ. ಆ್ಯಂಡ್ ನಿಮ್ಮ ಲೈಫಿಗೆ ಒಂದು ಗೈಡೆನ್ಸ್ ನನ್ನ ಮುಖಾಂತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.